ಅಬ್ಬಾ ಇಷ್ಟ ಅರ್ಬಿ ಒಟ್ಟು ಗುಡೈತಿ. ಅಲ್ಲ ಇವು ಅಷ್ಟು ಅರ್ಬಿ ಏನ್ ಮಾಡ್ತಿ? ಏನ್ ಮಾಡ್ತಿ ಅಂದ್ರೆ ಅಯ್ಯ ಕೌದಿ ಹೊಲಿಸ್ತೇನ್ರಿ. ಈಗ ಹೆಂಗಿದ್ರು ಸಸಿ ಮದುವೆಗೆ ಮನೆಗೆ ಬರ್ತಾಳ, ಹೊಚ್ಕೊಳಕ್ ಬೇಡ ಗಂಡ ಇಂತಿಗೆ. ಅದಕ್ಕೆ ಚಲೋ ಚಲೋ ಒಂದೆರಡು ಕೌದಿ ಹೊಲಿಸ್ಬಿಡ್ತೇನೆ. ಅದು ಅಲ್ದೆ ಮತ್ತೆ ಮೊಮ್ಮಕ್ಕಳದು ಆದ್ ಬಂದ್ರೆ ಬೇಕಲ್ಲ ಕೌದಿ. ಅದಕ್ಕೆ ಚಲೋ ಚಲೋ ಏನ್ ಮಾಡ್ಬಿಡ್ತೇನೆ ಅಂದ್ರೆ ಇವೆಲ್ಲ ಸಣ್ಣ ಸಣ್ಣ ಸಿಂಗಲ್ ಮಕ್ಕಳಿಗೆ ಹೊಚ್ಕೊಳಂಗೆ ಕೌದಿ ಒಂದೆರಡು ಹೊಲಿ ಅಂತ ಹೇಳ್ತೇನೆ. ಹುಡುಕಿದ್ದು ಬೇಕಾರೆ ದೊಡ್ಡವ್ರು ಹೊಚ್ಕೊಳಂಗೆ ಹೊಲಿ ಒಳ್ಳಕ. ಅದಕ್ಕೆ ಒಟ್ಟು ಅವನ್ನೆಲ್ಲ ಕೂಡ ಹೊಲಿಸ್ಬಿಡ್ತೀನಿ. ಬೇಡಾಗಿದ್ದು ಸೀರೆ ನಿಮ್ಮೊಂದೆರಡು ಅಂಗಿ ಅರಿವಿ ಅಂತ ಇಂಥವೆಲ್ಲ ಕೂಡ್ಸಿಟ್ಟೇನೆ ಚಂದಾಗಿ ಗೊತ್ತೇನ. ಇವಿಂತಾವ್ ಬರ್ತಾವ ಅಂತೇಳಿ. ಅಲ್ಲ ಹೊಸ ಒಂದೆರಡು ಬೆಡ್ಶೀಟ್ ತರಾಕ್ ಬರ್ತಿತ್ತಲ್ಲ, ಅವು ಏನ್ ಮಕ್ಕಳಿಗೆ ಇವನ್ ಕೊಡ್ತೀಯೇನು? ಹಾಳ ಹರಕ್ ಬ್ಯಾಡಾಗಿದ್ದ ಅರ್ಬಿದು ಕೌದಿ ಹೊಲಿಸಿದ್ದೀನಿ ನೀನು. ನೀವು ಹೊಸ 10 ಬೆಡ್ಶೀಟ್ ತಂದ್ರು ಈ ಕೌದಿ ಸಮ ಆಗುದಿಲ್ಲ. ಕೌದಿ ಅಂದ್ರೆ ಏನಷ್ಟು ಕೇವಲವಾಗಿ ನೋಡಕ್ ಹೋಗ್ಬೇಡ್ರಿ. ಕೌದಿನ ಬಾರಿ ಶ್ರೇಷ್ಠ ಚಲೋ. ನಿಮ್ಗೇನ್ ಗೊತ್ತ? ಅದು ಅಲ್ದೆ ನೀವ್ ಯಾಕ್ರಿ ತರ್ಬೇಕು? ಅಲ್ರಿ ಆಕಿನ ಗಿರ್ಜಕ್ಕನ ಕೊಡ್ಬೇಕು. ಹಾಸಿಗೆ ಪಲ್ಲಂಗ ಟಿಜುರಿ ಹೊಚ್ಗಳು ದಿಂಬು ಇದು ಗಾದಿ ಎಲ್ಲ ಆಕಿನ ಕೊಡ್ಬೇಕಲ್ಲ. ಆಕಿನ ಕೊಡ್ತಾ ಬಿಡ್ರಿ. ನೀವ್ ಯಾಕೆ ತರ್ತೀರಿ? ನಿಮ್ ತಲೆ ಬೇರೆ ಬೇರೆ ಐತಿಲ್ಲ. ಏನ್ ರೊಕ್ಕ ಹೆಚ್ಚಿಗೆ ನಿಮ್ಗೆ? ಓ ಹೌದಲ್ಲ, ಅವ್ರ ಕೊಡ್ಬೇಕು. ಅಲ್ಲ ಆಯ್ತು ಬಿಡು, ಅವ್ರು ಏನ್ ಕೊಡ್ತಾರ ಕೊಡ್ಲಿ. ಬೇಡಾಗಿದ್ ನೋಡಿ ಉಳ್ಕಾದವ್ರು ಬಿಟ್ಟಿತ್ತಂದ್ರ ಅದು. ಅಯ್ಯ ಕೊಟ್ಟಿಲ್ಲ ಅಂದ್ರೆ ಕೇಳಿ ಇಸ್ಕೋಬೇಕು. ಬಿಟ್ಟಿದ್ದ ಅಂದ್ರೆ ಅವ್ರೆಲ್ಲ ಬಿಟ್ಕೊಂತಕ್ಕಾರ. ಎಲ್ಲ ತರ್ಕೊಂತ ಕುಂದ್ರಾಕತ್ತೇನ? ಸುಮ್ನೇರಿ. ಇಂಥ ದೊಡ್ಡ ಮನೆ ಸಾಮಾನ್ ಸಿಗಾಕತ್ತೈತಿ. ಏನ್ ಬೇಕು ಏನ್ ಬೇಡ ಎಲ್ಲ ಮಾಡ್ಬೇಕು ಅವ್ರು. ಅಂದಂಗ ಕಟಿ ತರ ಕೇಳಿದ್ದೆ, ಅವ್ ಬಂದಿಲ್ಲ ನೀ ಇವತ್ತು? ರೀ ಆ ಕುಳ್ಬನ್ ತರ ಕೇಳಿ ಅಂತೇಳ್ರಿ. ಕುಳ್ಳಿದ್ರ ದೌಡು ಒಲಿ ಹತ್ತತಿ, ಆಮೇಲೆ ಬಾಳ ತುರಿತೈತಿ. ಕಟಿ ಏನ್ ಪುರ್ ಸುಟ್ಟು ಹೋಗ್ಬಿಡ್ತಾವತ್ತಾಗ. ಕುಳ್ಳು ಇನ್ನೂ ಭಾಳ ಚಲೋ, ಆಮೇಲೆ ಸಸ್ತಾಕು ಸಿಗ್ತಾವು. ಏನ ಸುಮ್ಮನಿರ್ರಿ ನೀವು. ನಾನು ಆಕಿ ನಿಂಗವು ಕೇಳಕ್ ಹೊಂಟೇನಿ. ಈಗ ಒಂದು 2 ಚೀಲ 3 ಚೀಲ ಕುಳ್ಳು ಬೇಕು, 2 ತಗೋತಿ ಅಂತ ಕೇಳಿ ತಗೊಂಬಂದ್ಬಿಡ್ತೇನೆ ಕುಳ್ಳ. ಈ ಬಂದರಿಗೆ ನೀರ್ ಕಾಸಕ್ಕ ಚಾಕ್ ಬೇಕಲ್ಲ. ಅಲ್ಲ ಗ್ಯಾಸ್ ಹಚ್ಚಿ ಮಾಡ, ಅದಕ್ಕೆ ಯಾಕಷ್ಟು ಬಡದಾಡ್ತಿ? ತಣ್ಣ ಕುಂದರಿ ಗ್ಯಾಸ್ ಹಚ್ಚಿ ಮಾಡ್ಬೇಕಂತ ಏನ್ ಹಂಗ ಬರ್ತೇನ್ರಿ ಗ್ಯಾಸ್? ಯವ್ವ 1000 ರೂಪಾಯಿ ಆಗೈತಿ. ನಿಮ್ಗೇನ್ ಗೊತ್ತು? ಸುಮ್ಮನಿರ್ರಿ. ಅವರಿದು ಗಡಗಡ ಕುಳ್ಳು ಹಚ್ಚಿದ್ರೆ ಬೇಕಂದಂಗೆ ನೀರು ಕಾಯ್ತಾವು, ಚಾನು ಹಾಕತಿ, ನಾಷ್ಟಾನು ಹಾಕತಿ, ಎಲ್ಲ ಹಾಕತಿ. ಅಂದ್ರೆ ಈಗ ಏನ ನೀನ ಮನಿಗ್ ಬಂದ್ ಬೀಗರಿಗೆ ಇವ್ರಿಗೆ ಸಂಬಂಧಿಕರಿಗೆ ಕುಳ್ಳು ಇಟ್ಟು ಮಾಡಕ್ಕೇನ? ಹೌದ್ ಮತ್ತೆ. ಅದು ಹೋಗ್ಲಿ, ನಮ್ ತಂಗಿಗೆ ಒಂದ್ ಚಲೋದೊಂದ್ ಸೀರೆ ತರ್ಬೇಕಲ್ಲ. ಎಂತದಂದ್ರೆ ಏನಿಲ್ಲ ಅಂದ್ರೂ ಕಮ್ಸೆ ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ಮ್ಯಾಗಾರ ಇರ್ಬೇಕದು. ಅಂತ ಚಲೋದೊಂದು ರೇಷ್ಮೆ ಸೀರೆ ಮೊನ್ನೆ ತಗೋಬೇಕಂದೆ, ನನಗೆ ನೆನಪಾಗ್ಲಿಲ್ಲ ಅವತ್ತು. ಅದಕ್ಕೆ ಈಗ ಲಗ್ನಕ್ಕೆ ಇನ್ನೊಂದು ಭಾಳ ದಿನ ಉಳಿದಿಲ್ಲ, ಇನ್ನೊಂದು 15 ದಿನ ಉಳಿತಷ್ಟೇ. ಏನು ಹೋಗಿ ಇದು ಏನದ ಇದು ಅಮಾಸಿ ಮುಗಿದ ತಕ್ಷಣ ಮದ್ವಿದು ಮಾತುಕತೆ ಚಾಲೂನೇ ಹಾಕವು. ಲಗ್ನ ಪತ್ರಿಕೆ ಎಲ್ಲ ಹಂಚ್ಬೇಕು. ಅದಕ್ಕೆ ಏನು ಅವಾಗ ಹಂಚಕ್ ಹೋಗ್ಬೇಕಾರ ನಮ್ಮ ತಂಗಿಗೆ ನಾ ತಂದಿದ್ದು ಚಲೋ ಸೀರೆ ಕೊಟ್ಟು ಕರಿಬೇಕಲ್ಲ ಮತ್ತಕಿನ್ನ. ಅದಕ್ಕೆ ಹೋಗಿ ಬರೋಣ ಸಂಜಿಕ್ಕಿಬ್ರು. ಅಲ್ರಿ ನಿಮ್ ತಂಗಿ ಏನ್ ಮದುಮಗಳೇನು? 10-15 ಸಾವಿರ ರೂಪಾಯಿ ಸೀರೆ ತೊಂಬರಾಕ? ಅಯ್ಯೋ ದೇವ್ರೆ. ಅಲ್ಲ 10,000 ರೂಪಾಯಿ ರೇಷ್ಮೆ ಸೀರೆ ಅದಿ ಅಂತ ಅದ್ರಿ? ನೀ ಹಿಂಗ ಜೀನ್ತನ ಮಾಡೋದಕ್ಕ ನಮ್ ತಂಗಿ ಮನಿಗ್ ಬರೋದ್ ಬಿಟ್ಟಾಳ. ಏನ ಸ್ವಲ್ಪರ ಹಚ್ಕೊಂಡ್ ಮಾತಾಡೋದು ಕಲಿ, ಧಾರಾಳತನ ಅನ್ನೋದು ಬೆಳೆಸ್ಕೊ. ನಮ್ ತಂಗಿ ಬರೋದು ಹೋಗೋದು ಮಾಡ್ತಿರ್ತಾಳ. ಹಿಂಗ್ ಜೀನ್ತನ ಮಾಡಿ ಪಾಪ ನಮ್ ತಂಗಿ ಮನಿಗ್ ಬರೋಳು. ಯಾವಾಗ ನೋಡಿದ್ರೆ ಅದಕ್ಕೆ ಒಂಥರ ಮಾಡ್ತಾಳ, ನಾ ಬರೋದಿಲ್ಲ ಅಂತಾಳಕ್ಕಿ. ನಿಮ್ ತಂಗಿ ನೆಟ್ಟಿಗಿದ್ದೋದ ನಾನ್ ಬೇಡ ಅಂತಿದ್ದಿಲ್ಲ. ಬಾರಿ ನಿಮ್ದೊಂದು ಅದ್ ಬೇಕಣ್ಣ ಇದು ಬೇಕಣ್ಣ ಅಣ್ಣ ಅದ್ ಹೆಂಗ ಇದು ಬೇಕು ಅದು ಬೇಕು ಒಂದ ಎರಡ ನಿಮ್ ತಂಗಿ ಕೇಳೋದು. ಏನ್ ಮನಿ ಐ ಧರ್ಮ ಛತ್ರನ? ಅಲ್ಲಲ್ಲಿ ನಂದು ನಮ್ ತಂಗಿದು ಆಸ್ತಿ ಇದು ಮೊದಲು. ನಮ್ಮ ಅಪ್ಪ ನಮ್ಮ ನಮಗಂತ ಮಾಡಿದ್ದು. ಈ ಮನಿಗ್ ಮದುವೆಯಾಗಿ ಬಂದ ಮೇಲೆ ನೀನ್ ಈ ಮನಿಗ್ ಸಂಬಂಧ ಏನ ಆದ್ರೂ ನೋಡಿದ್ರೆ ನೀನ್ ಅಕ್ಕಿನ್ನೇ ಹೊರಗೂಡಿಸ್ಬಿಟ್ಟಲ್ಲ ನೀನು. ನಾನೆಲ್ಲಿ ಹೊರಗೂಡ್ಸಿನ್ರಿ ನಿಮ್ದೊಂದು ತಗ? ನಾನು ಏನು ಮಾಡಿಲ್ಲಪ್ಪ. ನೀ ಸುಮ್ನೆ ಇಲ್ಲ ಬರ್ದಂತ ತಲೆ ಮ್ಯಾಗ ಹಾಕೊಡತ್ತಗ. ಅಲ್ಲ ನೀನೇ ಹಿಂಗಂದ್ರ ಆಕಿ ಅಂದ್ಲಾರ್ದು ಬಿಡ್ತಾಳನೆ ಹೇಳಿ ಇವ ನೋಡೋಣ. ಎಷ್ಟೇ ಆದ್ರೂ ನಿಮಗೆ ನಿಮ್ ತಂಗಿನೇ ಮುಖ್ಯ. ಕಟ್ಕೊಂಡೆ ಹೆಂಡತಿ ಲೆಕ್ಕಕ್ಕೆ ಇಲ್ಲ ನಿಮಗೆ. ಲೆಕ್ಕಕ್ಕಿಲ್ಲ ಜಮಕ್ಕಿಲ್ಲ ನನ್ ಬಾಳೆ ಹಿಂಗಾಗೈತಿ. ಸುಮ್ಮನಾಗು. ಯೋ ದೇವ್ರೇ. ಅಲ್ಲಲ್ಲಿ ಯಾಕೆ ಹಂಗ್ಯಾಕ್ ಮಾಡಕತ್ತಿ? ಅಲ್ಲ ಜಮಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅಂದ್ರೆ ನೀನ್ ಮನೆಗೆ ಇಟ್ಕೊಂತಿದ್ದೆ ನಾನು. ಅಲ್ಲ ಈ ಮನಿ ಆಡಳಿತನ ನೀನ್ ನೋಡ್ಕೊಳಕತ್ತಿ, ಮತ್ತೆ ಲೆಕ್ಕಕ್ಕಿಲ್ಲ ಜಮಕ್ಕಿಲ್ಲ ತಣ್ಣಗಿರ ಬಾಯಿ ಮುಚ್ಕೊಂಡು ಯದ್ನಂದ್ರೆ ಈಗ ಒದ್ದ ಬಿಡ್ತಾನೆ. ಮತ್ತೆ ಇದೀಗೆ ಏನ್ ನಮ್ ತಂಗಿಗೆ ಒಂದ್ ಚಲೋ ಸೀರೆ ತರ್ಬೇಕ. ಬರ್ತೀಯಾ ಬರೋದಿಲ್ಲ? ಏನ್ ಒಬ್ಬನ ಹೋಲಿಯೋ ಬರ್ತಾರೆ. ನಾನು ಬರ್ತೀನಿ ಬಿಡ್ರಿ, ಹೋಗೋಣಂತ. ಅದ್ರಾಗ ಏನೈತೆ? ಅಲ್ರಿ ನಾನೇ ನಿಮ್ ತಂಗಿ ಸೀರೆ ತಗೋಬೇಡ ಅಂದೇನ? ತಗೋರಿ, ಯಾರು ಬೇಡ ಅಂದ್ರ. ಆದ್ರೆ ಬಾಳ ತೊಟ್ಟೆ ಆತು ಅಂತ ಹೇಳಿದ್ದಷ್ಟೇ, ಬೇರೆ ಏನು ಇಲ್ಲ. ಏನು ತಗೋರಿಪ್ಪ ತಗೋರಿ. 10,000 ಬೇಕಾ? 20,000 ತಗೋ. ನಂದೇನು ಹೋಗ್ಬೇಕಾಗೈತೆ, ನಮ್ಮ ಅಪ್ಪಂದೇನು ಹೋಗ್ಬೇಕಾಗೈತೆ, ಎಲ್ಲ ನಿಮ್ದಲ್ಲ. ಎದಕ್ ಬಟ್ಟಿಗೆ ಹಾಕಿದ ಕೈ ಬರಗೈ ಅಂತ ಹೇಳಿದ್ದಪ್ಪ ಅಷ್ಟೇ. ಹಂಗಂತೇಳಿ ಮಾಡುವನ್ನೆಲ್ಲ ಬಿಟ್ಬಿಡಕಾಕೈತೇನ? ತರುವನ್ನೆಲ್ಲ ತರ್ಲಾರ್ದಂಗೆ ಇರಕಾಕತಿ? ಅಯ್ಯೋ ದೇವ್ರಿ, ಆಯ್ತಾಯ್ತು. ಅದನ್ನೇ ಹೆಂಗ್ ದೊಡ್ಡ ಇದು ಮಾಡಕ್ ಹೋಗ್ಬೇಡ್ರಿ. ಈಗ ತರ್ರಿ ಸೀರೆ.
ಚಂದ್ರಮ್ಮ, ಆ ಚಂದ್ರಮ್ಮಗೆ ಒಂಚೂರು ಬರಕ್ಕೆ ಹೇಳಿ ಕಡೆ ಏನು ಅಂದ್ರೆ ಇವಷ್ಟು ಸೀರೆ ಇವೆಲ್ಲ ಆಕಿ ಕೈಯಾಗ ಕೊಟ್ಟ ಚಲೋತ್ತಂಗೆ ಒಂದು ಕೌದಿ ಹೊಲ್ಯಾಕ ಹೇಳ್ಬೇಕಾಗೈತೆ ನಾನು. ಅದಕ್ಕೆ ಏನು ಒಂದು ಇದ್ರೊಳಗೆ ಏನಿಲ್ಲ ಅಂದ್ರು ಒಂದು 2-3 ಕೌದಿಯಾರ ಅಕ್ಕವು ಅಷ್ಟದಾವ ಇವರಿವಿ. ಅದಕ್ಕೆ ಯಾವ ಥರ ಹೆಂಗೆ ಹೊಲಿಬೇಕು ಏನು ಎತ್ತ ಅಂತ ಹೇಳ್ತೀನಿ. ಒಂಚೂರು ಆಕಿಗೆ ಈ ಕಡೆ ಬರಕ್ಕೆ ಹೇಳ್ತೀಯನ? ಹೇಳ್ತಂತವ್ರಿ ಪರಕ, ಅದ್ರಾಗ ಏನೈತಿ ಹೇಳ್ತಂತು. ಅಂದಂಗೆ ಪ್ರೇಮವ್ವ ಇಲ್ಲೋಡ್ವಾ, ಒಂದು ವಾರಕ್ಕಿಂತ ಮುಂಚೆ ಕೆಲಸ ಸ್ಟಾರ್ಟ್ ಆಕೋ ಮನ್ಯಾಗ. ಏನು ಮತ್ತು ನೀ ಯಾರ ಮನೆ ಕೆಲ್ಸಕ್ಕೂ ಒಪ್ಕೊಳಕ್ಕೆ ಹೋಗ್ಬೇಡ. ಇಲ್ಲೇ ಬೇಕಾದಷ್ಟು ಕೆಲಸ ಇರ್ತಾವೆ. ಮತ್ತು ಮದುವೆ ಮನೆ ಅಂದಮೇಲೆ ಕುಟ್ಟವು ಬೀಸವು ಅದು ಇದು ಉರಿವು ಕರಿವು ಹಂಗೆ 1-2 ಇದ್ದೇ ಇರ್ತಾವೆ ಕೆಲಸ. ಈಕೆ ಹೋಗ್ಬೇಕು ಈಗ ಸದ್ಯಕ್ಕೆ. ನಮ್ಮ ತಂಗಿಗೆ ಬಾ 1 ವಾರ ಮುಂಚೆ ಅಂತ ಹೇಳ್ತಾನೆ. ನಿನಗೆ ಗೊತ್ತಲ್ಲ ಈಗಿದು ಹಕ್ಕಿಕತ್ತು. ಆಕಿ ನಮ್ಮ ತಂಗಿ ಏನು 1 ವಾರ ಮುಂಚೆ ಬರ್ತಾಳ ಇಲ್ಲ ಗೊತ್ತಿಲ್ಲ. ಯಾವುದಕ್ಕೂ ಹೇಳಿರ್ತೇನೆ. ನೀನು ಒಂದಿಟ್ಟು ಮನ್ಯಾಗ ಇರು ಇಲ್ಲೇ. ಏನು ವಾರ ಪೂರ್ತಿ ಕೆಲಸ ಇರ್ತಾವೆ. ನಿಂದು ಏನಾಯ್ತು ನಾ ಕೊಡ್ತೇನಂತ. ನೀ ಯಾರ ಮನೆಗೂ ಒಪ್ಕೊಳಕ್ಕೆ ಹೋಗ್ಬೇಡ. ಅಯ್ಯ ಚಂದ್ರಪ್ಪಣ್ಣ, ನೀವು ಹಿಂಗಂದ್ರೆ ಹೆಂಗೆ? ಬರ್ತೀನಿ ಪಾಪ. ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡ್ತೀರಿ. ನಿಮ್ಮ ಮನೆಗೆ ನಾನು ಕೆಲ್ಸಕ್ಕೆ ಬರೋಕೆ ರೊಕ್ಕದ್ಲಿಕ್ಕೆ ಹಾಕ್ತೇನೇನ್ರಿ? ಅದು ಮದುವೆ ಮನೆ ಕೆಲಸ ಅಂತೀರಿ. ನೀವೇನಾರ ಕೊಡ್ರಿ, ಏಟರ ಬಿಡ್ರಿ, ನಾವೇನು ಕೇಳಲ್ಲಪ್ಪ. ಬರ್ತೀನಿ. ಬಂದು ನಾ ಮದುವೆ ಮನೆಗೆಲ್ಲ ಓಡಾಡಿ ಕೆಲಸ ಮಾಡಿಕೊಟ್ಟು ಹೋಗ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಹೂನ ಪ್ರೇಮ, ಅಷ್ಟು ಮಾಡು. ನಾನೇ ಹೇಳ್ಬೇಕಂದ್ರೆ ನೆನಪು ಹಾರಿದೆ. ಚಲೋ ಆತ್, ನಿಮ್ಮ ಅಣ್ಣನ ಹೇಳಿದ್ರಲ್ಲ ಅಂದಂಗೆ ನಾನು ಬರ್ತೀನಿ. ತಡಿಯವ ಒಟ್ಟು ಕುಳು ಕೇಳ್ಬೇಕು. ಕುಳು ಹೇಳಿದ್ಲಕ್ಕೆ ಭಾಳ ಅದಾವ ಅಂತೇಳಿ ಎಷ್ಟು ಏನು ಎತ್ತ ಅಂತ ಕೇಳಿ ಬರ್ತೇನೆ. ನೋಡಿ ಪರಕ, ಹಂಗಾರ ಬಾ ಹೋಗೋಣ. ಹಂಗಾರ ಇದು ಗಂಟು ಏನು ಮಾಡೋಣ? ಗಂಟಿಲ್ಲೇ ಇರ್ಲವ, ಹೊತ್ಕೊಂಡು ಹೋಗಕ್ಕೆ ನನಗಾಗಲ್ಲ. ಅದು ಅಲ್ಲದೆ ಇನ್ನೂ ಎಷ್ಟು ರೊಕ್ಕಕ್ಕೆ ಹೊಲಿತಾಳ, ಏನು ಮಾಡ್ತಾಳ? ರೊಕ್ಕ ಭಾಳ ಕೇಳಿದ್ರೆ ನಾನೇನು ಹೊಲ್ಯಾಕೆ ಕೊಡಲ್ಲ. ಕುತ್ಕೊಂಡು ನಾನೇ ಚೂಜಿದಾರ ತೊಗೊಂಡು ಹೊಲ್ದ್ನೆ. ರೊಕ್ಕ ಭಾಳ ಕೇಳಿದ್ರೆ ಎಲ್ಲಿ ಕೊಡಕ್ಕೆ ಹೋಗ್ಲೇವ ಆಕಿಗೆ? ಮತ್ತೆ ಅದಕ್ಕೆ ಇಲ್ಲೇ ಇರಲಿ, ಆಕಿನೇ ಬಂದು ನೋಡ್ಲಿ. ಹೊಲಿತೀನಿ ನಾನು ಹೇಳಿದ ರೊಕ್ಕಕ್ಕೆ ಆಕಿ ಹ್ಞೂ ಅಂದ್ಲಂದ್ರೆ ಕೊಡ್ತೇನೆ ಹೊಲ್ಯಾಕ. ಏನಾರ ಹೆಚ್ಚಿಗೆ ರೊಕ್ಕ ಕೇಳಿದ್ಲ ಅಂದ್ರೆ ಮತ್ತು ನಾನು ಕುತ್ಕೊಂಡು ಚುಜಿದಾರ ಹಾಕಿ ನಾನು ಹೊಲ್ದು ಬಿಡ್ತೇನೆ. ಅವ್ರು ಏನಾರ ಒಂದು 300 ರೂಪಾಯಿ ಕೇಳಿದ್ರೆ 300 ರೂಪಾಯಿ ಹೊಸ ಬೆಡ್ಶೀಟೇ ಬರ್ತೈತಿ. ನೋಡಂತಗ ಕೌದಿ ಬೇರೆ ರೇಟ್, ಬೆಡ್ಶೀಟ್ ಬೇರೆ ರೇಟ್. ನೋಡೋಣ ಆಕಿನ್ನು ಎಷ್ಟು ಕೇಳ್ತಾಳ ಅಂತೇಳಿ. ಹಂಗಾರೆ ಸರಿ, ಬರ್ರಿ. ಅಯ್ಯೋ ದೇವ್ರೇ, ನಮ್ಮ ತಂಗಿಗೆ ಒಂದು ಚಲೋ ಸೀರೆ ತೊಗೊಂಬರ್ಬೇಕು. ಈಕಿನ ಕೇಳಿ ಉಪಯೋಗಿಲ್ಲ. ಈಕಿನ ಕರ್ಕೊಂಡು ಹೋದ್ರೆ ಅಸಹ್ಯ ಅಂತಂದ್ರೆ ಸೀರೆನ ಹಿಡಿತಾಳೆ ಈಕಿ. ಏನು ಮಾಡೋದು? ನನಗರ ಸೀರೆ ತರಕ್ಕೆ ಗೊತ್ತಾಗಲ್ಲ. ಇನ್ನು ರೊಕ್ಕ ಕೊಟ್ರೆ ನಮ್ಮ ತಂಗಿಗೆ ಬೇಜಾರಾಕತಿ. ರೊಕ್ಕ ಕೊಟ್ಟು ನೋಡ ಅಣ್ಣ ಸೀರೆ ತಗೋ ಅಂತೇಳಿ ತರ್ಬೋದಿತ್ತಲ್ಲ ಚಲೋದು ನಂಗಾಕತಿ. ಅದ್ರ ಬದಲಿ ಒಂದು ಒಳ್ಳೆ ಸೀರೆನೇ ತಂದಿದ್ರೆ ಆಕಿತ್ತು. ಯಾರಿಗೆ ಹೇಳೋದು? ಗಿರ್ಜಕ್ಕರಿಗೆ ಹೇಳಲೆ. ಈಕಿದೆಲ್ಲ ಗಿರ್ಜಕ್ಕರಿಗೆ ಗೊತ್ತಿದ್ದಿದ್ದೇ ಐತಿ. ಗಿರ್ಜಕ್ಕರಿಗೆ ಹೇಳ್ತೇನೆ. ಹಂಗಾರೆ ಒಂದು ಒಳ್ಳೆ ಸೀರೆ ತೊಗೋಬೇಕಾಗಿತ್ತು ಗಿರ್ಜಕ್ಕರ. ನೀವೇ ತೊಗೊಂಬರ್ತೀರಿ ಅಂತಲೂ ಕೇಳ್ತೇನೆ. ನೋಡೋಣ. ಹೆಣ್ಮಕ್ಳು ಅಭಿರುಚಿ ಹೆಣ್ಮಕ್ಳಿಗೆ ಗೊತ್ತು, ನಮಗೆ ಗೊತ್ತಾಗಲ್ಲ. ರೊಕ್ಕ ಕೊಟ್ಟಿನಿ ಅಂದ್ರೆ ಹೋಗಿ ಅವರೇ ತೊಗೊಂಬರ್ತಾರ. ಹಂಗಾರೆ ಈಕಿಗೆ ಹೇಳಿ ಉಪಯೋಗಿಲ್ಲ. ಹಂಗೆ ಮಾಡ್ತೇನೆ. ಈಕಿ ಮುಂದೆ ಹೇಳಬೇಡ ಅಂತ ಮಾತ್ರ ಹೇಳ್ಬೇಕು. ಮತ್ತು ಆಮೇಲೆ ಅಯ್ಯೂ ಅಲ್ಲಿ ಹೇಳಿದ್ರಿ ನನಗೇನು ಮಾಡಲಿಲ್ಲ, ನನ್ನ ಮರ್ಯಾದೆ ಹೋತು ಅಂತೇಳಿ ಚೀರಾಡ್ತಾಳ. ಕೆಟ್ಟ ಬೇಜಾರಾತ. ಯಾರು ಹೋಗ್ತಾರಿ ಸ್ಕೂಲ್ಗೆ? ಅಜ್ಜಿ ನಾವೆಲ್ಲ ಸ್ಕೂಲಿಗೆ ಹೋಗಕ್ಕೆ ನಾಳೆಯಿಂದ. ಅಯ್ಯೋ ದೇವ್ರೆ, ಹಂಗೆ ಯಾಕ್ಲಾ? ಸಾಲಿಗೆ ಹೋಗ್ಬೇಕಪ್ಪ, ಓದ್ಬೇಕು, ಶಾಣೆ ಆಗ್ಬೇಕು. ಅಜ್ಜಿ ಯಾಕೋ ಒಂಥರ ಬೇಜಾರಾಗ್ಬಿಟ್ಟೈತಿ. ನಿದ್ದೆ ಜಗ್ಗ ಬರ್ತೈತಿ ಸಾಲಾಗ ಗೊತ್ತನ. ರಾತ್ರಿ ಮಕ್ಕಳಕ್ಕೆ ಹೋಗ್ಬೇಡ. 11 ಆದ್ರೂ ಫೋನ್ ನೋಡ್ತೀರ? ಕದ್ದು ಫೋನ್ ನೋಡೋದು ಏನಿಲ್ಲ. ಏನಾರ ಒಂದು ಆಡ್ಕೊಂತ ಕುಂದ್ರೋದು. ಮಕ್ಕೋ ಅಂತ ಬಾಯಿಗೆ ಬಂದಂಗೆ ಬೈದ್ರು ಮಕ್ಕಳಲ್ಲ. ಮತ್ತೆ ಹಿಂಗೆ ಮಾಡಿದ್ರೆ ಬೇತ ಸಾಲಿಗೆ ಹೋಗಿ ನಿದ್ದೆ ಮಾಡ್ಲಾರ್ದ ಇನ್ನೇನು ಮಾಡ್ತೀಯ? ಅಲ್ಲಿ ಕಟ್ಬೇಡ ನೀನು. ಮುಚ್ಕೊಂಡು ಮಕ್ಕೊಂಡು ಚಲೋ ಆತಿಲ್ಲ ಅಂದ್ರೆ ತೊಗೊಂತೇನೆ ಕೆರು ನಿನಗೆ. ಏನ ಇವತ್ತು ರಾತ್ರಿ ನೋಡ್ತೇನೆ ನೀನು ಮಕ್ಕೋತೀಯ ಇಲ್ಲ ಅಂತೇಳಿ. ಏನ ಮಕ್ಕೋತೀನಿ ಬರೇ ಬೈತಿ. ಬೈಲಾರ್ದು ಇನ್ನೇನು ಮಾಡ್ತಾರೆ ನಿಂಗೆ? ಹೌದು, ಪರೀಕ್ಷೆ ಹೆಂಗೆ ಬರ್ದಿ? ಚಲೋ ಬರ್ದೆ ಅವ. ಇಲ್ಲಿ ಓದಿದ್ದು ಅಲ್ಲಿ ಹೋಗಿಂದ ನೆನಪೇ ಆಗೋಲ್ತು. ನಾನು ಏನು ಮಾಡಲಿ? ಯವ್ವ ದೇವ್ರೆ, ನಾ ಏನು ಹೇಳ ಅಂತ ನಾನು. ಗಿರ್ಜಿ ಏನೋ ಬೈಯಾಕತ್ತೀಯಲ್ಲ? ಇವ್ ಬಾರ ಸಂತಕ್ಕೆ ಬಂದೇನ? ಯವ್ವ ಇವ್ಕರ್ದಿದ್ದ ಯವ್ವ ಹಣೆ ಬಾರ. ನನಗಂತೂ ಸಾಕಾಗಿ ಹೋಗ್ಬಿಟ್ಟತ್ತಾಗ. ಎತ್ತಾಗಂತ ಬಡ್ದಾಡ್ಲಿ ಏನಂತ ಮಾಡ್ಲಿ ಇವತ್ತಾಗ? ಅಲ್ಲ ಸ್ವಂತ ಇಲ್ಲಿ ಓದ್ಸೇನ ಅಷ್ಟಾಕೊಂಡು ಕುತ್ಕೊಂಡ್ರೆ ರಾತ್ರಿಲ್ಲ. ಅಲ್ಲಿ ಹೋಗಿ ಮರ್ತೆ ಅಂತ ನೋಡು. ಅದು ಏನು ಎಕ್ಸಾಮ್ ಬರೋದ್ನ ಯಾರಿಗೆ ಗೊತ್ತು? ಹೋಗಲ್ಲ, ಅದಕ್ಕೆ ತಿರಿ ಕೆಡಿಸ್ಕೊಂತಿ. 9ನೇ ಕ್ಲಾಸ್ ಮಟನೂ ಎತ್ತಿ ಹೋಗಿತಿರ್ತಾರ ಸುಮ್ಮನೆ. ಬಿಡು, SLCಗೆ ತಾನ ಓದ್ತಾನ 10ನೇತಕ್ಕೆ. ನೀನೊಂದು ಏನು ದೊಡ್ಡ ಡಾಕ್ಟರ್ತಿ ಓದಾಕತ್ತಾನ ನೀ ಮಾಡ್ತೇವತ್ತಾಗ. ಈಗ ಮರ್ತಿರ್ಬೋದು, ಇರ್ಲಿ, ಈಗ ಹಂಗೆ ಪಾಸ್ ಮಾಡ್ತಾರೆ ಈಗ. ಆಮೇಲೆ ನೋಡು 10ನೇತಕ್ಕೆ ಒಂಚೂರು ಮನಸ್ಸು ಕೊಟ್ಟು ಚಂದಾಗಿ ಓದಿದ್ರೆ ಆತವ. ಅಲ್ಲಿ ಮಟ್ಟ ದೊಡ್ಡವನಾಗಿರ್ತಾನ, ಹಂಗೂ ತಿಳುವಳಿಕೆನೂ ಬಂದಿರ್ತೈತಿ. ನೀ ಏನು ತಲೆ ಕೆಡಿಸ್ಕೊಬೇಡ. ಅದು ಕರೆ ಅನ್ನ.
ನಾನು ಶಾಂತಕ ಆ ಬೆಳ್ಳಿ ಸಾಮಾನ್ ತಿಕ್ಕಾಕತ್ತಿದ್ನಿ ಆ ಬೆಳ್ಳಿ ಮಕ ಲಕ್ಷ್ಮವಂದ್ ಎಂತ ಕರ್ಗಾಗೈತಿ ಅಂತಿ ಎಷ್ಟು ತಿಕ್ಕಿದ್ರು ಬೆಳಗಾಗುವಲ್ತ ಪಳ 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 ಅನ್ನಂಗ ಏನಾಗೈತಿ ಏನೋ ಚಲೋ ಬೆಳ್ಳಿ ಕೊಟ್ಟಾನ ಇಲ್ಲ ಅದನ್ನ ಹೋಗಿ ಒಂಚೂರು ಅಲ್ಲಿ ಪೇಟ್ಯಾಗ ತೊಳಸ್ಕೊಂಡ್ ಬರ್ಬೇಕಾಗೈತವ ಲಕ್ಷ್ಮೀದ ಬೆಳ್ಳಿ ಮಕ ಅಯ್ಯ ಕವರ್ಗೇರಿ ಅದನ್ನ ಯಾಕೆ ತೊಳಸ್ಕೊಂಡ್ ಬರಕ್ ಹೋಗಿ ಮನ್ಯಾಗ ಹಲ್ಪುಡಿ ಹಾಲು ತಿಕ್ಕುದು ಹಾಲ್ಪುಡಿನ ಹಾಕಿ ಬ್ರಷಿಲೆ ಚಂದ ತಿಕ್ ಹಲ್ಪುಡಿ ಮತ್ತು ಪೇಸ್ಟ್ ಹಾಕಿ ತಿಕ್ಬೇಡ ಹಲ್ಪುಡಿ ಹಾಕಿ ತಿಕ್ ತಳ 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 ಅನ್ನಂಗೆ ಈಗ ತಂದಂಗೆ ಆಕತ್ ನೋಡು ಹಲ್ಪುಡಿ ಹಾಕಿ ತಿಕ್ಕಿದ್ರೆ ಹೌದಾ ಶಾಂತಕ ಹಲ್ಪುಡಿ ಹಾಕಿ ತಿಕ್ಕಿದ್ರೆ ನಾನು ಪೇಸ್ಟ್ ತಿಕ್ಕಿದ್ನಿವ ಆದ್ರೆ ಬೆಳಗಾಗಿದ್ದಿಲ್ಲ ಬಿಡ ಹಲ್ಪುಡಿ ಹಚ್ಚಿ ತಿಕ್ ಬ್ರಷ್ ಹಚ್ಚಿ ಆ ಒಂದು 20 ರೂಪಾಯಿ ಏನೋ 25 ರೂಪಾಯಿ ಐತೆ ನೋಡೋದು ಹಲ್ಪುಡಿ ಡಬ್ಬಿ ಅದನ್ನು ತೊಗೊಂಬಂದು ದೇವ್ರ ಸಾಮಾನಕ್ಕೆ ಅಂತೇಳಿ ಇಡು ಅದೇ ಬೆಳ್ಳಿ ಸಾಮಾನುಗಳಿಗೆ ಅಂತೇಳಿ ಇನ್ನು ನೀ ನೀರು ಹಾಕ್ಲಂಗ ಹಲ್ಪುಡಿ ಹಾಕಿ ಕೈಲೇ ತಿಕ್ಕಿ ನೋಡು ಅದು ಎಲ್ಲ ಬೆಳ್ಳನ್ ಪುಡಿ ಕರ್ರಗಾಗಿ ಹೋಗತಿ ಅಷ್ಟು ಹೊಲಸ್ ಬಿಡ್ತೈತಿ ಇನ್ನು ನೀರು ಒಂದನಿ ಚಿಮ್ಕಸಿ ಬ್ರಷ್ ನೀರಾಗ ಎದ್ದಿ ತೆಗೆದು ಹಲ್ಲ ಪುಡಿ ಹಚ್ಚಿ ತಿಕ್ಕಿದ್ರು ಸ್ವಚ್ಛನೇ ಆಕತಿ ಹಂಗೆ ಮಾಡಿ ಅದಕ್ಕೆ ಯಾಕೆ ಪೇಟಿಗೆ ಹೋಗಿ ತೊಳಸ್ತಿ ನೋಡ್ ಶಾಂತವ ಇದು ಗೊತ್ತಾಯಿಲ್ಲಿಕ್ಕಿಗೆ ಗೊತ್ತಾಯಿಲ್ಲ ಏನಾಗೈತಿ ಅಂತೇಳಿ ಒಂದ ಸಮನೆ ನಿಂತಿದ್ಲು ಚಲೋ ಆತ್ ಬಿಡ ನೀ ಬಂದಿದ್ದಂಗಾರ ಈಗ ಪ್ಯಾಟಿಗೆ ಹೋಗಿ ತೊಳಸ್ಕೊಂಬರ್ಬೇಕು ದೀಪಾವಳಿ ಹಬ್ಬ ಅದನ್ನ ಹೆಂಗ ಮತ್ತೆ ಮಕ ಅದು ಬೆಳ್ಳಿ ಮಕ ಕರ್ರಗೈತಿ ಅನ್ನಕತ್ತಿದ್ಲ ಚಲೋ ಆತ್ ಬಿಡ ನೀ ಹೇಳಿದ್ದಂಗಾರ ನಾವು ಅವಾಗೆಲ್ಲ ಅದೇ ಪೀತಾಂಬ್ರಿ ಪುಡಿಯೋದು ಏನೋ ಹುಂಚೆಣ್ಣು ಪಂಚೆಣ್ಣು ಹಾಕಿ ತಿಕ್ತಿದ್ವಿ ಅವ ಇನ್ನು ಬೆಳ್ಳಿ ಸಾಮಾನಿಗೆ ಬಿಡು ಹೆಂಗ ಒಂದು ಇವತ್ತಿ ಹಚ್ಚಿ ತಿಕ್ತಿದ್ವಿ ಇವತ್ತಿ ಹಚ್ಚಿ ತಿಕ್ಕಿದ್ರು ಸ್ವಚ್ಛ ಆಕತಿ ಅಂತಾರಪ್ಪ ಒಟ್ಟು ಅಲ್ಲ ಆಗ್ಬೋದಮ್ಮ ಇವತ್ತಿಕ್ಕಿಂತ ಸುಮ್ಮನೆ ಇದನ್ನ ಹಚ್ಚಿಬಿಡ್ರಲ್ಲ ಚಿಂತೆ ಬಿಡ್ತತಿ ನಿನ್ನ ಮಗಳ ಗಿರ್ಜಿ ಕಾಲೇಜ್ಗೆ ಹೋಗ್ಯಾಳ ಶಾಂತಕ್ಕ ಎಕ್ಸಾಮ್ ಬರ್ಯಾಕ ಬರ್ತಾಳೆ ಈಗ ಆಕಿನ ಇನ್ನೊಂದು ಸ್ವಲ್ಪ ತನ ಬಿಟ್ಟು ಬಂದ್ಲಂದ್ರೆ ಹೆಂಗೆ ಬರೆದ್ಲು ಕೇಳ್ಬೇಕಾಗೈತೆ ಎಕ್ಸಾಮ್ ಅಂದಂಗೆ ಏನು ಓದಕತ್ತಾಳಲ್ಲ ನಿನ್ನ ಮಗಳು ಅಯ್ಯ ಅದು ನೀಟ್ ಓದಕತ್ತಾಳ ಓದಿದ್ಲಂದ್ರೆ ಶಾಂತಕ್ಕ ಒಂದು ಒಳ್ಳೆ ಒಂದು ಏನೋ ಒಂದು ಸಾಧಿಸ್ತಾಳವ ನನ್ನ ಮಗಳು ಹಂಗೊಂದು ಮಾಡಿದ್ಲಂದ್ರೆ ಅಷ್ಟೇ ಸಾಕವ ಆಕತ್ ಬಿಡ ಆಕತಿ ಹಣೆ ಬಾರ್ದಾಗಿತ್ತಪ್ಪ ಅಂದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದು ಒಂದೇ ನೋಡವ ಆಗಲೇ ನಂಗೆಲ್ಲ ರಾತ್ರಿ ನಂಗೆ ದೇವ್ರನ್ನ ಕೇಳೋದು ನಾನು ಹೆಂಗ ನನ್ನ ಮಗಳೊಂದು ಒಳ್ಳೆ ದಾರಿಗೆ ಹತ್ತಲಿ ಅಂತೇಳಿ ದೇವ್ರ ಪುಣ್ಯದಿಂದ ಒಂದು ಒಳ್ಳೆ ಮನಿನೂ ಸಿಕ್ಕೈತಿ ಗಂಡನ ಮನೆ ಅಂತ ಚಲೋ ಗಂಡನ ಮನೆ ನನ್ನ ಮಗಳು ಸೇರಾಕತ್ತಾಳ ಪಾರಕ್ಕ ಒಂಚೂರು ಜಿಪ್ಪಣಿ ಅನ್ನೋದು ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲವ ಇವ ಎತ್ತಾಗ ಒಟ್ಟು ನನ್ನ ಮಗಳು ಆರಾಮಿರ್ತಾಳಲ್ಲ ಅಷ್ಟೇ ಸಾಕು